ಹಲೋ ನಮಸ್ಕಾರ. ನಿನ್ನೆ ಸದನದಲ್ಲಿ ಮಧ್ಯಾಹ್ನದವರೆಗೂ ಒಂದು ಮಾತು, ಮಧ್ಯಾಹ್ನದ ಮೇಲೆ ಕರೆಕ್ಟ್ ಮಾತು. ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಮಾತಾಡ್ತಾ ಹೇಳ್ತಾರೆ, ಈ ತನಿಖೆಯಲ್ಲಿ ಯಾವುದೇ ರೀತಿಯ ಅಸಂವಿಧಾನಿಕ ಪ್ರಕ್ರಿಯೆಗಳು ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂಥೇಳಿ. ಶಬಾಷ್ ಶಬಾಷ್. ಅವನು ಸುಳ್ಳು ಹೇಳಿ ಅರ್ಧ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ. ಅದು ಕೂಡ ಸತ್ಯ ಅಲ್ಲ. ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಎಸ್, ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ. ಅವನು ಸುಳ್ಳು ಹೇಳಿ ಅರ್ಧ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ. ಅದು ಕೂಡ ಸತ್ಯ ಅಲ್ಲ. ಆದ್ರೆ ಒಂದು ವೇಳೆ ಅಂಥದ್ದೇನಾದ್ರೂ ಇದ್ರೂ ಕೂಡ ಅದು ಆಚೆ ಬರುತ್ತೆ. ಆಮೇಲೆ ಮಾಧ್ಯಮಗಳ ಸುಳ್ಳು ಪೊಳ್ಳು, ಊಹಾಪೋಹ, ಸಮಾಜದ ಶಾಂತಿ ಕದಡುತ್ತಿರುವಂಥ ಪ್ರಯತ್ನಗಳ ವಿರುದ್ಧ ಮಾಧ್ಯಮಗಳಲ್ಲೆಲ್ಲ ನೋಡಬೇಕಿತ್ತು. ಅಂದರೆ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಯೂಟ್ಯೂಬರ್ಗಳ ಮೇಲೆ ಪರಮೇಶ್ವರ್ ಕೆಂಡಾಮಂಡಲ. ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಪರಮೇಶ್ವರ್ ಅವರು ತೀರ್ಮಾನ ಮಾಡಿದ್ದಾರೆ, ಯೂಟ್ಯೂಬರ್ಗಳ ಮೇಲಲ್ಲ. ಈಗ ಯೂಟ್ಯೂಬರ್ ಅಂದ ತಕ್ಷಣ ಯಾವುದಾದ್ರು ರೀಲ್ಸ್ ಮಾಡ್ಕೊಂಡು ಕಾಮಿಡಿ ಮಾಡೋನಲ್ಲ. ಅನೇಕ ಪತ್ರಕರ್ತರೆಲ್ಲ ಇವತ್ತಿನ ಗೋಧಿ ಮೀಡಿಯಾದ ಭರಾಟೆ ಅಂತ ಬೇಸತ್ತು ನೊಂದು ನಿಮ್ಮ ಸುಳ್ಳಿನ ಅಂತೆ ಕಂತೆ ಪುರಾಣ, ನಿಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಪ್ಯಾನಲ್ ಕೂತ್ಕೊಂಡು ಸೂಮಗ ಬೋಮಗ ಇಂಥ ಹೇಸಿಗೆ ಆದ ಪತ್ರಿಕೋದ್ಯಮ ನಮಗೆ ಬೇಡ ಅಂಥೇಳಿ ಇಂಡಿಪೆಂಡೆಂಟ್ ಆಗಿ ಹೊರಗೆ ಬಂದು ಸ್ವತಂತ್ರ ಪತ್ರಿಕೋದ್ಯಮವನ್ನು ಭಾರತ ದೇಶದ ಕಾನೂನಿನ ಆಧಾರದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ರಿಜಿಸ್ಟರ್ ಕೂಡ ಮಾಡಿಕೊಂಡೆ. ಬರೀ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲ, ವೆಬ್ಸೈಟ್ಗಳಿದ್ದಾವೆ. ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ವಂತ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಯೂಟ್ಯೂಬರ್ಗಳು ಅಂದ ತಕ್ಷಣ ರೀಲ್ಸ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಳ್ಳೋರು ಅಂದ್ಕೊಂಡ್ರ. ಇವತ್ತು ಗೋಧಿ ಮೀಡಿಯಾದ ಪತ್ರಕರ್ತರಿಗೆ ನೀರು ಕುಡಿಸುವಂಥ ಕೆಲಸವನ್ನು ಯೂಟ್ಯೂಬ್ ಪತ್ರಕರ್ತರು ಮಾಡ್ತಿದ್ದಾರೆ. ಯೂಟ್ಯೂಬ್ ಪತ್ರಕರ್ತ, ಟಿ ವಿ ಪತ್ರಕರ್ತ ಅಂತಲ್ಲ. ವೇದಿಕೆ ಯಾವುದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಏನನ್ನು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಯಾವ ವೇದಿಕೆಯಲ್ಲಿ ನಿಂತ್ಕೊಂಡು ನಾವು ಯಾವ ರೀತಿಯಲ್ಲಿ ಸತ್ಯವಾದ ದಾರಿಯಲ್ಲಿ ನಡೀತಾ ಇದ್ದೀವಿ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಾ ಇದ್ದೀವಿ, ಒಳ್ಳೆ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೀವಿ, ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸುದ್ದಿಗಳ ಆಧಾರದಲ್ಲಿ, ಜಾತಿಗಳ ಆಧಾರದಲ್ಲಿ, ಧರ್ಮಗಳ ಆಧಾರದಲ್ಲಿ ಮುಲ್ಲ ಪಲ್ಲ ಅಲ್ಲ ಅಂದ್ಕೊಂಡು ನಿಮ್ಮ ಥರ ಹೇಸಿಗೆಗೆಟ್ಟ ಬೋಮಗ ಸೂಮಗ ಪತ್ರಿಕೋದ್ಯಮವನ್ನು ನಾವುಗಳು ಮಾಡ್ತಾ ಇಲ್ಲ. ನಮ್ಮ 1200 ವಿಡಿಯೋ ನೋಡಿ, ನಮ್ಮ ಥರದ ಹಲವಾರು ಪತ್ರಕರ್ತರ ವಿಡಿಯೋಗಳನ್ನು ನೋಡಿ, ಅಲ್ಲಿ ನಿಮಗೆ ಒಳ್ಳೊಳ್ಳೆ ಭಾಷೆಗಳ ಮೂಲಕ ಸುದ್ದಿಯನ್ನು ಪ್ರಸ್ತುತಪಡಿಸುವ, ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. ನಿನ್ನೆ ಮೊನ್ನೆ ಬಂದ ಆ್ಯಂಕರ್ಗಳೆಲ್ಲ ಯೂಟ್ಯೂಬ್ ಪತ್ರಕರ್ತರ ಮೇಲೆ ಮಾತಾಡ್ತಾರೆ. ಇವ್ರುಗಳಿಗೆ ಮೀಸೆ ಚಿಗುರೋಕ್ಕಿಂತ ಮುಂಚೆ ನಮ್ಮ ಮೀಸೆಗಳೆಲ್ಲ ಹಣ್ಣಾಗೋದಕ್ಕೆ ಶುರುವಾಗಿದ್ವು. ಇದೇನು ಬೇಕಾದ್ರೆ ಇರಲಿ, ಭೀಮನ ಕತೆಗೆ ಬರೋಣ. ಡೈರೆಕ್ಟ್ ಆಗಿ ಭೀಮನ ಕತೆ. ನಿನ್ನೆ ಕರ್ನಾಟಕದ ನಂಬರ್ 1 ಸುದ್ದಿವಾಹಿನಿ ಹಾಗೂ ಕರ್ನಾಟಕದ ನಂಬರ್ ಲಾಸ್ಟ್ ಸ್ಥಾನದಲ್ಲಿರುವಂಥ ಟಿವಿ ಮತ್ತು ನ್ಯೂಸ್ 6ನೇ 7ನೇ ಸ್ಥಾನದಲ್ಲಿದೆ. ಈ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸುದ್ದಿ. 2014 ತನಕ ಅವನು ತಮಿಳುನಾಡಿನಲ್ಲಿದ್ದಂತೆ 2023 ಒಂದು ಗುಂಪು ಬರುತ್ತೆ, ಅವನನ್ನು ಸಂಪರ್ಕ ಮಾಡುತ್ತೆ, ಅವನಿಗೆ ಕನ್ವಿನ್ಸ್ ಮಾಡುತ್ತೆ. ಧರ್ಮಸ್ಥಳದಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಹೂತಿದ್ಯಪ್ಪ ಅಂತ ಕೇಳುತ್ತೆ. ಇಲ್ಲ, ನಾನು ಹೆಣ ಹೂತಿದ್ದು ನಿಜ, ಕಾನೂನುಬದ್ಧವಾಗೇ ಹೂತಿದ್ದೀನಿ ಅಂತ ಹೇಳ್ತಾನವನು. ಲೀಗಲ್ ಆಗೇ ಹೆಣಗಳನ್ನು ಹೂತಿದ್ದೆ ಅಂತ ಹೇಳ್ತಾನವನು. ಆದರೆ ಲೀಗಲ್ ಆಗಿ ಹೂತಿದ್ದೀನಿ ಅಂತ ಹೇಳಿದ್ರು ಕೂಡ ಬಂದಂತ ಗುಂಪು ಹೇಳ್ತಂತೆ, ಇಲ್ಲ ನೀನು ಇಲ್ಲೀಗಲ್ ಆಗಿ ಹೂತಿದ್ದೀನಿ ಅಂತ ಹೇಳು. ಯಾಕಂದರೆ ದೊಡ್ಡ ತಿರುವುಗಳಿದೆ ಇಲ್ಲಿ, ಬಹಳಷ್ಟು ದೊಡ್ಡ ಸುದ್ದಿ ಆಗಿಬಿಡುತ್ತೆ ಇದು. ಭೀಮಾ ಅಂದರೆ ಸಮೀರ್ ಹೆಸರಿಟ್ಟಿದ್ದು ಭೀಮಾ ಅಂತ. ಆತನ ಹೆಸರು ಏನು ಅನ್ನೋದು ಇವತ್ತಿಗೆ ರಿವೀಲ್ ಆಗಿಲ್ಲ. ನಮಗೆ ಅದರ ಬಗ್ಗೆ ಅಸ್ಪಷ್ಟ ಮಾಹಿತಿ ಇದೆ, ಹಾಗಾಗಿ ನಾನು ಇಲ್ಲಿ ಹೇಳೋದಕ್ಕೆ ಬರೋದಿಲ್ಲ, ನಾನು ಅದನ್ನು ಹೇಳೋದಿಲ್ಲ. SIT ವಶದಲ್ಲಿರುವಂಥ ಒಬ್ಬ ಮುಸುಕುದಾರಿ ವ್ಯಕ್ತಿ, ಆತನ ರಕ್ಷಣೆ, ಗೌಪ್ಯತೆ, ರಿಲೀಸ್ ಆಗಬೇಕು, ರಿಲೀಸ್ ಆಗಬಾರ್ದು, 2 ತೀರ್ಮಾನವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಆ ಥರ ಹುಡ್ತೋರ್ತಾರ, ನಮಗೆಲ್ಲ ಗೊತ್ತಿದೆಯಪ್ಪ, ನಾವೆಲ್ಲ ತನಿಖಾ ಪತ್ರಕರ್ತರು ಅಂಥೇಳಿ ಅರ್ಜೆಂಟಿಗೆ ಹುಡ್ದೋರ್ತಾರ ನಾವು ಆಡಬಾರ್ದು. ಹಾಗಾಗಿ
ಪೊಲೀಸರು ಆತ ಯಾರು ಅನ್ನೋದನ್ನು ರಿವೀಲ್ ಮಾಡೋವರೆಗೂ ನಾವು ಬಾಯಿ ಮುಚ್ಕೊಂಡಿರಬೇಕು. ಇದನ್ನೇ ಪತ್ರಿಕಾ ಧರ್ಮ ಅಂತ ಹೇಳ್ತಾರೆ. ಸಮಾಜದಲ್ಲಿ ನಡೀತಿರುವಂಥ ಒಂದು ಬೆಳವಣಿಗೆಗೆ ಪತ್ರಿಕೋದ್ಯಮದ ಸಹಕಾರ ಕೂಡ ಬೇಕು. ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಡೈರೆಕ್ಟ್ ಇರಲ್ಲ, ಇಂಡೈರೆಕ್ಟಾಗಿ ಕರೆಸಿಕೊಳ್ಳುವಂಥ ಮಾಧ್ಯಮ ತನ್ನದೇ ಆದಂಥ ಜವಾಬ್ದಾರಿಯನ್ನು ಸಾಮಾಜಿಕ ಸಮಸ್ಯೆಗಳು, ಸಾಮಾಜಿಕ ವಿಚಾರಗಳಿಗೆ ಅನುಗುಣವಾಗಿ ವ್ಯಕ್ತಪಡಿಸಬೇಕು ಅನ್ನುವಂತಹ ಪರಿಜ್ಞಾನ ಇರುವಂತಹ ಪತ್ರಕರ್ತರು ನಾವು. ಈಗ ಅದೊಂದು 3 ಚಾನಲ್ಲು, 3-3.5 ಚಾನಲ್ಗಳು, ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳು, ಒಂದಿಷ್ಟು ಫೇಕ್ ಪ್ರೊಪಗಂಡವನ್ನು ಹಬ್ಬಿಸಬೇಕಂತಲೇ ಹುಟ್ಕೊಂಡಿರುವಂತಹ ಪೇಡ್ ಸಮಾಜದ ಸ್ವಾಸ್ಥ್ಯವನ್ನು ಕದಡಬೇಕು ಅಂತ ಹುಟ್ಕೊಂಡಿರುವಂಥ ಅಕ್ರಮ ಸಂತತಿಗಳು ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಹೆಣ್ಣು ಮಕ್ಕಳನ್ನು ಹಿಡ್ಕೊಂಡು ಕೆಲಸವನ್ನು ಮಾಡ್ತಾರೆ. ವಿಚಾರಕ್ಕೆ ಬರ್ತೀನಿ. ಇವರೆಲ್ಲ ಏನು ಮಾಡಿದ್ರು, ಈ ಭೀಮಾ ಅನ್ನೋನು 2014ರಲ್ಲಿ ಧರ್ಮಸ್ಥಳವನ್ನು ಬಿಟ್ಟು ತಮಿಳ್ನಾಡಿಗೆ ಹೋಗಿದ್ದ. 2023 ಡಿಸೆಂಬರ್ ತಿಂಗಳಲ್ಲಿ ಯಾರೋ ಒಂದು 3 ಜನ ಅವನನ್ನು ಸಂಪರ್ಕ ಮಾಡ್ತಾರೆ. ನೀನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂಳ್ತಾ ಇರುವಂಥ ಕೆಲಸ ಮಾಡ್ತಿದ್ದೆ ಅಂತೆ. ಹೌದಾ? ಹೌದು. ಲೀಗಲ್ ಆಗಿ ಮಾಡ್ತಾ ಇದ್ದೆ ನಾನು ಅಂತ ಇವ್ನು ಹೇಳ್ತಾನಂತೆ. ಇಲ್ಲ ನೀನು ಲೀಗಲ್ ಅಂತ ಹೇಳಬೇಡ, ನೀನು ಎಂಟ್ರಿ ಆಗು, ಇದರಿಂದ ನನಗೆ ತುಂಬ ಅನುಕೂಲ ಆಗುತ್ತೆ, ಹಾಗೆ ಹೇಗೆ ಅಂತ ಅವ್ನು ಪುಸ್ಲಾಯಿಸಿ, ನೀನು ಶವ ಹೂತಿದ್ದನ್ನು ಲೀಗಲ್ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ, ಅಕ್ರಮವಾಗಿ ಹೂಳ್ತಾ ಇದ್ದೆ ಅಂಥೇಳಿ ಸ್ಟೇಟ್ಮೆಂಟ್ಗಳನ್ನು ನೀವು ಕೊಡಬೇಕು ಅಂಥೇಳಿ ಈ ಭೀಮಾ ಅನ್ನೋನ್ನ ಕರ್ಕೊಂಬರ್ತಾರಂತೆ. ಆಮೇಲೆ SIT ತನಿಖೆ ನಡೆಯುತ್ತೆ. SIT ತನಿಖೆ 13 ಪಾಯಿಂಟು, 12 ಪಾಯಿಂಟು, 10 ಪಾಯಿಂಟ್, ಅದೇ ಗೊತ್ತಲ್ಲ ನಿಮಗೆ. ನಾನು ಇಲ್ಲೆಲ್ಲಿ ಹೂತಿದ್ದೀನಿ ಅಂತ ಹೇಳ್ಬಿಟ್ಟು 13 ಪಾಯಿಂಟ್ ಮಾಡಿದ್ದ. ಅದನ್ನೆಲ್ಲ ಅಗಿತಾರೆ ಮಾಧ್ಯಮಗಳೆಲ್ಲ. ಏನು ಸಿಕ್ಕಿಲ್ಲ ಅಂತ. ಒಂದಿಷ್ಟು ಜನ ಎಲ್ಲ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು, 17 ವರ್ಷ, 16 ವರ್ಷ, 13 ವರ್ಷ, ಬಾಲಕಿಗೆ ಸೇರಿದ್ದು, ಅಪ್ರಾಪ್ತಿಗೆ ಸೇರಿದ್ದು, ಆ ಅಸ್ಥಿಪಂಜರ, ಈ ಅಸ್ಥಿಪಂಜರ, ಈ ಕಡೆನೂ ಕತೆ, ಆ ಕಡೆನೂ ಕತೆ. ಈ 2 ಕತೆಗಳು ಸುಳ್ಳು ಅಂತ ಡೇ 1ಇಂದ ಹೇಳ್ತಾ ಬರ್ತಿದ್ದೀನಿ ನಾನು. ಯಾಕೆಂದರೆ SIT ತನಿಖೆ ಮಾಡದೆ, ಚಾರ್ಜ್ ಶೀಟ್ ಬರೆಯದೆ, ಏನು ಸಿಕ್ತು ಏನು ಸಿಕ್ಕಿಲ್ಲ ಅಂತ ಹೇಳದೆ, ಅರ್ಜೆಂಟಿಗೆ ಹುಡ್ದೋರ್ ಥರ ನಾವು ಆಡಬಾರ್ದು ಅನ್ನುವಂಥ ಎಥಿಕ್ಸ್ ಇಟ್ಕೊಂಡು ಪತ್ರಿಕೋದ್ಯಮ ನಾವು ಮಾಡ್ತಾ ಇದ್ದೀವಿ. ಇದನ್ನು ಯಾರು ಮಾಡ್ತಾ ಇಲ್ವೋ, ಈ ಥರ ಊಹಾಪೋಹದ ಸುದ್ದಿಗಳನ್ನು ಯಾರು ಮಾಡ್ತಿದ್ದಾರೋ ಇವರೆಲ್ಲ ಅರ್ಜೆಂಟಿಗೆ ಹುಡ್ದೋರು, ಆ ಥರ ಹುಡ್ದೋರು, ಇವರೆಲ್ಲ ಊಹಾಪೋಹದ ಆಧಾರದ ಮೇಲೆ ಸುದ್ದಿ ಮಾಡೋರು ಅನ್ನೋದು ಡಿಕ್ಲೇರು. ಡೌಟೇ ಬೇಡ ನಿಮಗೆ, ಯಾವುದೇ ಕಾರಣಕ್ಕೆ ಡೌಟ್ ಬೇಡ. ಈಗ ಸುಜಾತ ಭಟ್, ಅನನ್ಯ ಭಟ್ ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ಬಂದರು. ಅನನ್ಯ ಭಟ್ ಅನ್ನೋಳೇ ಇಲ್ಲ, ಇದೊಂದು ಸೃಷ್ಟಿ ಅಂದರು. ಅಷ್ಟೊತ್ತಿಗೆ ಒಂದು ಫೋಟೋ ರಿಲೀಸ್ ಮಾಡಿದ್ರು. ಈಗ ಆ ಫೋಟೋ ಕೂಡ ಫೇಕು, ಅದು ವಾಸಂತಿ ಅಂತ ಯಾರಿಗೂ ಸಂಬಂಧಪಟ್ಟಿದ್ದಂಥೇಳಿ ಸ್ವಲ್ಪ ಸಿಮಿಲರ್ ಆಗಿರುವಂಥ ಒಂದು ಫೋಟೋವನ್ನು ಇಟ್ಕೊಂಡು ಸುದ್ದಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಆತುರ ಬೇಡ, ಅರ್ಜೆಂಟ್ ಮಾಡೋದು ಬೇಡ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಈ ವಿಚಾರವನ್ನು. ಸುಜಾತ ಭಟ್ ಫೇಕ್ ಅನ್ನೋದಾದರೆ ಖಂಡಿತವಾಗ್ಲೂ ಅವಳು ಕಾನೂನಿನ ಪ್ರಕಾರ ಶಿಕ್ಷೆಗೆ ಈಡಾಗ್ತಾಳೆ. ಮೊನ್ನೆ ವಿಡಿಯೋದಲ್ಲಿ ಇದನ್ನೇ ಹೇಳಿದ್ದೀನಿ ನಾನು. ಸುಜಾತ ಭಟ್ ಕೇಸ್ ತಗೊಂಡಾಗೆಲ್ಲ ಇದನ್ನೇ ಹೇಳ್ತಾ ಇದ್ದೀನಿ. ಒಬ್ಬ ಸುಜಾತ ಭಟ್ ಸುಳ್ಳಾದರೆ 100 ಸತ್ಯಗಳು ಸುಳ್ಳಾಗುವಂಥ ಅಪಾಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅನನ್ಯ ಭಟ್ ವಾಸಂತಿನೋ ಪೊಲೀಸರು ತನಿಖೆ ಮಾಡಲಿ, ಸತ್ಯ ಸುಳ್ಳುಗಳು ಬಹಿರಂಗ ಆಗಲಿ, ಅರ್ಜೆಂಟ್ ಮಾಡೋದು ನಾವು ಬೇಡ. ಇದನ್ನೇ ಹೇಳ್ತಾ ಭೀಮನ ವಿಚಾರಕ್ಕೆ ಬರೋಣ. ಹೀಗೆ ಭೀಮನ 2023 ಡಿಸೆಂಬರ್ ತಿಂಗಳಲ್ಲಿ ಕರ್ಕೊಂಬರ್ತಾರಂತೆ. ಹಾಗೆ ಬಂದ ಭೀಮಾ ಪೊಲೀಸರ ಜೊತೆ ಎಲ್ಲ ರೀತಿಯ ತನಿಖೆಗೆ ಸಹಕಾರ ಮಾಡಿ ಈಗ SIT ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ. ನನ್ನ ತಮಿಳ್ನಾಡಿಂದ ಇಲ್ಲಿಗೆ ಬರೋ ಥರ ಒಂದು 3 ಜನ ಮಾಡಿದ್ರು, ನಾನು ಲೀಗಲ್ಲಾಗಿ ಮಣ್ಣು ಮಾಡಿದ್ನ ಇಲ್ಲೀಗಲ್ ಅಂತ ಹೇಳಿದ್ರು. ಗ್ರಾಮ ಪಂಚಾಯತಿ, ಆ ಪಂಚಾಯತಿ, ಈ ಪಂಚಾಯತಿ ಏನಿದೆ ಅದು ಅವ್ರು ಯಾರು ಕೂಡ ನನಗೆ ಯಾವುದೇ ರೀತಿಯ ಡೈರೆಕ್ಷನ್ ಕೊಡಲಿಲ್ಲ. ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿ ಮೇಲೆ ಹಾಕು ಅಂತ ಹೇಳ್ಬಿಟ್ಟು ನನಗೆ ಒತ್ತಡವನ್ನು ಹೇರಿದ್ರು. ಹಾಗಾಗಿ ನಾನು ಹಂಗೆ ಹೇಳಿದೆ ಅಂತ. ಬಟ್ ಇಂಡಿಯಾ ಟುಡೇಲಿ ಇದನ್ನು ಹೇಳಿಲ್ಲ ಅವನು. ಇಂಡಿಯಾ ಟುಡೇ ಇಂಟರ್ವ್ಯೂಲ್ಲಿ ಫಸ್ಟ್ ಆಫ್ ಆಲ್ ಮೀಡಿಯಾ ಸ್ಟೇಟ್ಮೆಂಟನ್ನು ಒಂದು ತನಿಖೆ, ಅದು ಬಹಳ ಗಂಭೀರವಾದ ಒಂದು ಕೇಸಿನ ತನಿಖೆ ನಡೀಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟದ ವ್ಯಕ್ತಿ, ಅದು ಮುಸುಕುದಾರಿ ವ್ಯಕ್ತಿ, ತನ್ನ ಐಡೆಂಟಿಟಿಯನ್ನು ಮರೆಮಾಚಿಕೊಂಡಂಥ ಒಬ್ಬ ವ್ಯಕ್ತಿ, ಆತನನ್ನು ಒಂದು ಚಾನಲ್ ಇಂಟ್ರೋ ಮಾಡುತ್ತೆ ಅಂದರೆ ಅದಕ್ಕೆ ವ್ಯವಸ್ಥೆ ಮಾಡಿದವ್ರು ಯಾರು? ಏನೋ ಸಿಕ್ಕಾಪಟ್ಟೆ ಗುಜಲು. ಹಾಗೆ ಭೀಮಾ ಇಂಡಿಯಾ ಟುಡೇ ಏನೇ ಸ್ಟೇಟ್ಮೆಂಟ್ ಕೊಟ್ಟಿರಲಿ, ಆತ ಏನು ಬೇಕಾದ್ರೆ ಆಗಿರಲಿ, ಈಗ SIT ಮುಂದೆ ನನ್ನನ್ನು ಯಾರೋ 3 ಜನ ಬಳಸ್ಕೊಂಡ್ರು ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂಥೇಳಿ ಕರ್ನಾಟಕದ ನಂಬರ್ 1, ನಂಬರ್ 7 ಮತ್ತು ನಂಬರ್ ಲಾಸ್ಟ್ ಇರುವಂಥ ಚಾನಲ್ಗಳು ಬೇರೆ ಸುದ್ದಿಗಳು ಮಾಡಿದ್ವು. ಇದೇ ಹಂತದಲ್ಲಿ ಇದೇ ಸದನದ ಒಳಗಡೆ ಡಾಕ್ಟರ್ G. ಪರಮೇಶ್ವರು, R. ಅಶೋಕ್ ಅಂದರೆ ಸದನದಲ್ಲಿ ಉಪಮುಖ್ಯಮಂತ್ರಿಗಳು ಸೇರಿದ ಹಾಗೆ ಎಲ್ಲರೂ ಒಂದು ಎಡಿಟೆಡ್ ವಿಡಿಯೋ, ಕಟ್ ಪೇಸ್ಟ್ ವಿಡಿಯೋ, ಹರೀಶ್ ಪೂಂಜಾ ಅವರು ಸಿದ್ದರಾಮಯ್ಯನವರನ್ನು 24 ಹಿಂದೂಗಳ ಕೊಲೆಗಾರ ಅಂತ ಹೇಳಿದ್ದನ್ನು ಉಲ್ಲೇಖ ಮಾಡಿ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ತಿಮ್ಮರೋಡಿ ಹೇಳಿದ ವಿಡಿಯೋವನ್ನು ಕಟ್ ಪೇಸ್ಟ್ ಮಾಡಿದಂಥ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಗೆ ಒಂದು ಗಂಟೆಗಟ್ಟಲೆ ಚರ್ಚೆ ನಡೆಯುತ್ತೆ. ನಮ್ಮ ವಿಧಾನಸಭೆ ವಾಟ್ಸಪ್ ಯೂನಿವರ್ಸಿಟಿ ಆಗೋಯ್ತು ನಿನ್ನೆ.
ಆಮೇಲೆ ಇಮಿಡಿಯೇಟ್ ಆಗಿ ಅವನ ಮೇಲೆ ಕ್ರಮ ತಗೋತೀವಿ ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡೋ ಲೆವೆಲ್ಗೆ ಒಂದು ಕಟ್ ಪೇಸ್ಟ್ ವಿಡಿಯೋ ವರ್ಕ್ ಮಾಡುತ್ತೆ. ಇದೊಂಥರ ದುರಂತ ಅಂತ ಹೇಳ್ಬಿಟ್ಟು ಆ ಸುದ್ದಿ ಕಡೆ ಜಾಸ್ತಿ ಫೋಕಸ್ ಆದ್ವಿ. ಇದು ಯಾವಾಗ ಬಹಿರಂಗ ಆಗುತ್ತೋ, ಏನೋ ಕಟ್ಟು ಪೇಸ್ಟ್ ಪ್ರೊಪಗಂಡ ಮಾಡ್ತಿದ್ದಾರೆ, ಏನೋ ತನಿಖೆಯ ದಿಕ್ಕನ್ನು ತಪ್ಪಿಸ್ತಿದ್ದಾರೆ, ಬೇರೆ ಬೇರೆ ರೀತಿಯ ಪ್ರೊಪಗಂಡವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಖುದ್ದು ಹೋಮ್ ಮಿನಿಸ್ಟರ್ ಅವರಿಗೆ ಕನ್ಫರ್ಮ್ ಆಗ್ತದೆ. ಹಾಗಾಗಿ ಮಧ್ಯಾಹ್ನ ಊಟ ಆದಮೇಲೆ ಫುಲ್ ಬ್ಲಾಸ್ಟ್ ಆಗ್ತಾರೆ. ಅವನು ಸುಳ್ಳು ಹೇಳಿ ಅರ್ಧ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಎಸ್, ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ. ಅವನು ಸುಳ್ಳು ಹೇಳಿ ಅರ್ಧ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಆದ್ರೆ ಒಂದು ವೇಳೆ ಅಂಥದ್ದೇನಾದ್ರೂ ಇದ್ರೂ ಕೂಡ ಅದು ಆಚೆ ಬರುತ್ತೆ. ಅನೇಕ ಸುಳ್ಳುಗಳು ಹರಡುತ್ತಿದೆ, ಅನೇಕ ಸುಳ್ಳುಗಳನ್ನ ಹರಡಿಸ್ತಿದ್ದಾರೆ. ಮಾಧ್ಯಮಗಳಿಗೆ ನಿರ್ಬಂಧ ಹಾಕಬೇಕಾಗುತ್ತೆ. ಭೀಮನನ್ನ 3 ಜನ ತಮಿಳುನಾಡಿನ ಕರ್ಕೊಬಂದ್ರು, ಅವನಿಗೆ ಅವರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಪುಸಲಾಯಿಸಿದ್ರು. ಅಕ್ರಮವಾಗಿ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಆತನ ಬ್ರೈನ್ ವಾಶ್ ಮಾಡಿದ್ರು. ಹಾಗೆ SIT ಮುಂದೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಏನು ಮಾಧ್ಯಮಗಳು ಸುದ್ದಿ ಮಾಡ್ತಿದ್ದೇವೆ ಅದು ಸುಳ್ಳು ಅಂತ ಹೇಳ್ತಾರೆ. ಇವ್ರನ್ನೆಲ್ಲ ಸೇರಿಸಿನೇ ನಾಟ್ ಓನ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸುಳ್ಳಿದ್ದಾವೆ, ಯೂಟ್ಯೂಬ್ನಲ್ಲೂ ಸುಳ್ಳುಗಳಿದ್ದಾವೆ, ಸ್ಯಾಟಲೈಟ್ ಮಾಧ್ಯಮಗಳಲ್ಲೂ ಸುಳ್ಳಿದ್ದಾವೆ. ಯಾರು ಸುಳ್ಳನ್ನು ಹೇಳ್ತಿರೋ, ಯಾರು ಸುಳ್ಳು ಪ್ರೊಪಗಂಡವನ್ನು ಸೃಷ್ಟಿ ಮಾಡ್ತಿರೋ, ಯಾರು ಸಾರ್ವಜನಿಕವಾಗಿ ಸಂಘರ್ಷಕ್ಕೆ ಪ್ರೇರೇಪಣೆ ನೀಡ್ತಿರೋ, ಪ್ರಚೋದನೆ ಮಾಡ್ತಿರೋ, ಇವರೆಲ್ಲ ನಾವು ಕಡಿವಾಣ ಹಾಕಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಫೇಕ್ ನ್ಯೂಸ್ ವಿರುದ್ಧ ಒಂದು ಬಿಲ್ಲನ್ನು ಕೂಡ ತರ್ತಾ ಇದೀವಿ ಅಂತ ಈ ಹಿಂದಿನ ಚರ್ಚೆ ನಡೀತಾ ಇತ್ತು. ಅದು ಅದರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಊಹಾಪೋಹದ ಕಥೆಗಳನ್ನ ಸೃಷ್ಟಿ ಮಾಡಿ ಭೀಮನ್ ಕತೆ, ಆಮೇಲೆ ಕಟ್ಟು ಪೇಸ್ಟ್ ವಿಡಿಯೋದ ಮೇಲೆ ಸುದ್ದಿ, ಸಿದ್ದರಾಮಯ್ಯ ಬೈದೆ ಅಂತ ಈ ಥರದ ಸುಳ್ಳು ಸುದ್ದಿಗಳನ್ನು ಈ ಸ್ಯಾಟಲೈಟಿನ ಕೆಲವು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಕೆಲವಂತೂ ಪ್ರೊಪಗಂಡಕ್ಕೆ ಬಿದ್ದಂಗೆ ಯಾರನ್ನೋ ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರ ವೀಳ್ಯ ತಗೊಂಡಂಗೆ ತಮ್ಮ ಹೋರಾಟವನ್ನು ಪತ್ರಿಕೋದ್ಯಮ ಅಲ್ಲ, ಪತ್ರಿಕಾ ಧರ್ಮ ಅಲ್ಲ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವ್ರುಗಳು ಇನ್ಯಾರಿಗೂ ಕಡಿವಾಣ ಹಾಕ್ತಾರೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸುದ್ದಿನ ಸೃಷ್ಟಿ ಮಾಡ್ತಾರೆ. ಸುಳ್ಳು ಹೇಳುವ ಯಾರೇ ಆಗಲಿ, ಅವನು ಮಾಧ್ಯಮದಲ್ಲಿ ಇರಬೇಕು ಅಂತಿಲ್ಲ. ಸಮಾಜದ ಸ್ವಾಸ್ಥ್ಯವನ್ನು ಕದಡುವವರು ಯಾರೇ ಆಗಿರಲಿ, ಆತ ಮಾಧ್ಯಮದಲ್ಲಾದರೂ ಇರಲಿ, ಇಲ್ಲದೇ ಇರಲಿ, ಎಲ್ಲರಿಗೂ ಕಡಿವಾಣ ಹಾಕಬೇಕು ಅನ್ನೋದೇ ಹೋಮ್ ಮಿನಿಸ್ಟರ್ ಅವರ ತೀರ್ಮಾನ. ಹಾಗೆ ಹೋಮ್ ಮಿನಿಸ್ಟರ್ ಅವರು ಕಟ್ಟು ಪೇಸ್ಟ್ ವಿಡಿಯೋ ಅನ್ನುವಂಥ ಗ್ರಹಿಕೆಗೆ ಒಳಗಾಗಬೇಕು. ಯಾವುದೇ ವಿಚಾರ ಬಂದಾಗ ಸತ್ಯತೆಯನ್ನು ಪರಾಮರ್ಶಿಸಿ ಸದನದಲ್ಲಿ ಮಾತಾಡಬೇಕು. ಯಾಕಂದರೆ ಸದನದಲ್ಲಿ ಮಾತಾಡೋದು ರೆಕಾರ್ಡಿಗೆ ಹೋಗ್ತದೆ. ಶಾಶ್ವತವಾಗಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಡ್ತೀರಿ. ಒಂದು ತಪ್ಪು ಮಾಹಿತಿ ಮೇಲೆ ಚರ್ಚೆ ಮಾಡೋದು, ಅದರ ಮೇಲೆ ಆ್ಯಕ್ಷನಿಗೆ ಆದೇಶ ಕೊಡೋದು ವಿಧಾನಸಭೆಯ ಇತಿಹಾಸದಲ್ಲಿ ಇಲ್ಲಿವರೆಗೂ ನಡೆದಿಲ್ಲ. ವಿಧಾನಸಭೆ ವಾಟ್ಸಪ್ ಯೂನಿವರ್ಸಿಟಿ ಆಗಬಾರ್ದು. ಅದಕ್ಕೆ ಕಾರಣಗಳಿರ್ಬೋದು, ಅದಕ್ಕೆ ಹಲವು ಕಾರಣ ಇರ್ಬೋದು. ಆದರೆ ನಿಮ್ಮ ಸುತ್ತಮುತ್ತ ಇರುವಂಥ ಸಲಹೆಗಾರರು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂತಹ ಸಲಹಾ ಸಮಿತಿ ಸ್ವಲ್ಪ ತಲೆಯಲ್ಲಿ ಚೂರು ನಾಲೆಡ್ಜ್ ಇರೋರಿದ್ದರೆ ಇನ್ನೂ ಒಳ್ಳೆಯದು. ಇಲ್ಲ ಅಂತ ಹೇಳಲ್ಲ, ಸಮೂಹ ಸನ್ನಿಗೆ ಒಳಗಾದಾಗ ಈ ಥರದ ಅಪಾಯಗಳೆಲ್ಲ ಆಗ್ತವೆ. ಬುದ್ಧಿವಂತ ಕೂಡ ಒಂದೊಂದ್ಸಲ ದಡ್ಡ ಆಗ್ತಾನೆ. ಇದೆಲ್ಲ ಆಗೋದು ಬೇಡ ಅಂತ ಹೇಳ್ತಾ ಭೀಮನ ಕತೆ, ಈ ಸುಳ್ಳಿನ ಕಥೆಯನ್ನು ಸೃಷ್ಟಿ ಮಾಡ್ತಿರುವವರ ದೊಡ್ಡ ವ್ಯಥೆ. ಮೊದಲಿಂದ ನಾನು ಹೇಳ್ತಾ ಬಂದ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಈ ಪ್ರಕರಣದಲ್ಲಿ 2 ಗುಂಪುಗಳ ನಡುವಿನ ಸಂಘರ್ಷ ಅಂತ ಹೇಳ್ತಾ ಇದ್ದೀರಿ. 2 ಗುಂಪುಗಳ ಪರಿಚಯ ನಮಗಿಲ್ಲ. ವಿಷಯಾಧಾರಿತವಾಗಿ ಜಸ್ಟಿಸ್ ಫಾರ್ ಸೌಜನ್ಯ 100 ಕೊಲೆಗಳಾಗಿದೆ ಅಂತ ಒಂದು ಸುದ್ದಿ, ಅದು ಪ್ರಾಮಾಣಿಕ ತನಿಖೆ ಆಗಲಿ ಅನ್ನುವಂಥ ಒತ್ತಡ, ಇಷ್ಟೇ ನಮ್ಮ ಪಾತ್ರ ಈ ವಿಚಾರದಲ್ಲಿ. ಅರ್ಥ ಆಯ್ತಲ್ಲ? ಆ ಗುಂಪು ಈ ಗುಂಪು 2 ಗುಂಪು ನಮ್ಗೆ ಗೊತ್ತಿಲ್ಲ, ನಾವು ಅವರಿಂದ ತುಂಬ ದೂರ ನಿಂತ್ಕೊಂಡಿದ್ವಿ. ಎಡಪಂಥೀಯ, ಕಮ್ಯುನಿಸ್ಟು, ಜಿಹಾದಿ ಏನೇನೋ ಕಥೆಗಳು ಹೇಳ್ತೀರಿ, ನಗರ ನಕ್ಸಲ್ ಅಂತ ಏನೇನೋ ಕಥೆಗಳು ಹೇಳ್ತೀರಿ. ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಯಾರೇ ತಪ್ಪು ಮಾಡಲಿ, ಅದು ಇವನು ಮಾಡಲಿ, ಅವನು ಮಾಡಲಿ, ನಾನೇ ಮಾಡಲಿ, ನೀವೇ ಮಾಡಿ. ಷಡ್ಯಂತ್ರವೇ ಆದರೆ ಯಾರು ಮಾಡಿದ ಷಡ್ಯಂತ್ರ? ಅವರ ಯಾರೇ ಷಡ್ಯಂತ್ರ ಮಾಡಲಿ, ಯಾರೇ ಆರೋಪಿಗಳಿರಲಿ, ಇವ್ರನ್ನ ಹೊರತುಪಡಿಸಿ ಇನ್ಯಾವನೋ ಒಬ್ಬ ಅಲ್ಲಿ ಅಪರಾಧಿ ಅಂತ ಇರ್ತಾನೋ, ಅಥವಾ ಎಲ್ಲದೂ ಸುಳ್ಳು ಕಥೆಯೋ, ಎಲ್ಲವೂ ಬಯಲಾಗಬೇಕು. ಯಾರೇ ಇದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು. ಹೊಸ ವಿಡಿಯೋ, ಹೊಸ ಕತೆ ಅಲ್ಲ. ನನ್ನ 16 ವಿಡಿಯೋದಲ್ಲಿ ಸೇಮ್ ಕತೆ, ಸೇಮ್ ಸ್ಟೋರಿ. ನಮಸ್ಕಾರ, ಒಳ್ಳೆಯದಾಗಲಿ ಎಲ್ಲರಿಗೂ.
ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.